ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿ ಹಳದಕೆರೆಯಲ್ಲಿ ಶ್ರೀ ಹಿರೇಕೆರೆ ದುರ್ಗಮ್ಮ ದೇವಿ ದೇವಸ್ಥಾನದಲ್ಲಿ ದಿನಾಂಕ 15/7/2025 ಮಂಗಳವಾರ ದಿವಸದಂದು ಆಷಾಢ ಮಾಸ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೋಚಿ ಸಮಾಜದ ಹಾಗೂ ಹರಿಹರದ ಎಲ್ಲ ಸಮುದಾಯದ ಬಾಂಧವರು ಕೂಡಿಕೊಂಡು ಹರಿಹರ ತುಂಗಭದ್ರಾ ನದಿಗೆ ಬಾಗಿನ ಕೊಡುವುದರ ಮೂಲಕ ನದಿಗೆ ಪೂಜೆ ಸಲ್ಲಿಸಲಾಗಿತ್ತು. ನಂತರ ಶ್ರೀ ಹಿರೇಕೆರೆ ದುರ್ಗಮ್ಮ ದೇವಿ ದೇವಸ್ಥಾನದ ಪಾದಗಟ್ಟೆ ಎದುರುಗಡೆ ಕುರಿ ಮತ್ತು ಕೋಡಿಯನ್ನ ದೇವಿಗೆ ಬಲಿದಾನ ಮಾಡಲಾಗಿತ್ತು. ಮತ್ತು ಶ್ರೀ ಹಿರೇಕೆರೆ ದುರ್ಗಮ್ಮ ದೇವಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಆದ ಶ್ರೀ ನಾರಾಯಣ ನೆಡಗಲ್, ಉಪಾಧ್ಯಕ್ಷರು ಆದ ದೀನಕರ್ ಮಾಳಕಿಮನಿ, ಕಾರ್ಯದರ್ಶಿಗಳು ಆದ ಮಾಲತೇಶ್ ಮಾಳಕಿಮನಿ, ಸಂಚಾಲಕರು ಆದ ಹರೀಶ್ ಮುಲಿಮನಿ ಹಾಗೂ ಸದಸ್ಯರು ಆದ ಮಲ್ಲಿಕಾರ್ಜುನ ಕಾರಿನ, ಏಕನಾಥ ಕಾರಿನ, ಬಸವರಾಜ್ ಮುಲಿಮನಿ, ಅಣ್ಣಪ್ಪ ಮೂಲಿಮನಿ, ಪ್ರವೀಣ ಹಂಚನಮನಿ, ಯಲ್ಲಪ್ಪ ಮಾಳಕಿಮನಿ, ಬಸವರಾಜ್ ಮಾಳಕಿಮನಿ, ಅಶೋಕ್ ಕುಮಾರ್ ಕಾರಿ, ಶಂಕರ ಮಾಳಕಿಮನಿ, ಕೊಟ್ರೇಶ್ ಹರಪನಹಳ್ಳಿ, ಸದ್ಭಾವದಿಂದ ಬಂದ ಭಕ್ತ ಮಂಡಳಿಯ ಭಕ್ತರು ಆದ ಶ್ರೀಮತಿ ದ್ರಾಕ್ಷೇಣಮ್ಮ, ಶ್ರೀಮತಿ ಮಮತಾ, ಶ್ರೀಮತಿ ಲಕ್ಷ್ಮಿ, ಶ್ರೀಮತಿ ವರ್ಷಿಣಿ, ಶ್ರೀಮತಿ ಶಾಂತಮ್ಮ, ಶ್ರೀಮತಿ ಗೀತಾ, ಶ್ರೀಮತಿ ರತ್ನ, ಶ್ರೀಮತಿ ಸರೋಜಾ, ಶ್ರೀಮತಿ ಮಾಲಾ, ಶ್ರೀಮತಿ ಸುಶೀಲಾ, ಶ್ರೀಮತಿ ದ್ರಾಕ್ಷಾಯಣಿ, ಶ್ರೀಮತಿ ಲಕ್ಷ್ಮಿ ಇನ್ನು ಹಲವಾರು ಜನ ಭಕ್ತರು ಈ ಒಂದು ಪೂಜೆಯಲ್ಲಿ ಭಾಗವಹಿಸಲಾಗಿತ್ತು. ಪೂಜೆ ಸಲ್ಲಿಸಿದಂತ ನಂತರ ಕೇಸರಿಬಾತ್ ಮತ್ತು ಪುಳಿಯೋಗರೆ ಪ್ರಸಾದವನ್ನ ಮಾಡಲಾಗಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.